ವ್ಯಾಲ್ಯೂ ಇರೋರ್ ಕಣ್ಣೀರ್ ಹಾಕಿ ನಮ್ಮನ್ನೊಬ್ರು ಅಷ್ಟು ಗೌರವ ಕೊಟ್ಟಿದ್ದಾರೆ. ಎಸ್, ನೋಡುದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಮಾತಿನ ಏಟಿಗೆ ಕಣ್ಣೀರಾದ್ರ ಅಶ್ವಿನಿ ಗೌಡ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಆಗಿ ನೀವು ನಿನ್ನೆಯಿಂದ ಅಬ್ಸರ್ವ್ ಮಾಡ್ಬೋದು, ಕಳೆದ 2 ವಾರಗಳಿಂದ ಕಿಚ್ಚನ ಪಂಚಾಯತಲ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರ, ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇರೋದು ತಪ್ಪು ಅನ್ನೋ ರೀತಿ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಸರ್ ಇರ್ಬೋದು, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿರ್ಬೋದು, ಅಂದ್ರೆ ಸ್ಪರ್ಧಿಗಳು ನಾನು ಹೇಳ್ತಿರೋದು, ಇಲ್ಲಿ ಹೊರಗಡೆ ಅಲ್ಲ, ಮನೆ ಒಳಗಡೆ ವಿಚಾರಗಳು. ಇಲ್ಲಿ ಗಿಲ್ಲಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳಿಗೆ ಇಲ್ಲಿ ಅನ್ನಿಸ್ತದೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೋರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ವಾರ ಇಲ್ಲಿ ಅಶ್ವಿನಿ ಗೌಡರಿಗೆ ಉತ್ತಮ ಕೂಡ ಇಲ್ಲಿ ಸಿಕ್ಕಿದೆ. ಬೆಳಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ಗಿಲ್ಲಿಯವರು ಕಾಲ್ ಮೇಲೆ ಕಾಲ್ ಹಾಕೊಂಡ್ಬಿಟ್ಟು ಇಲ್ಲಿ ಕುತ್ಕೊಂಡಿರ್ತಾರೆ. ಅವಾಗ ಅಶ್ವಿನಿ ಗೌಡವ್ರು ಬಂದ್ಬಿಟ್ಟು ಇಲ್ಲಿ ಅದೇ ಅವರು ಬೇಕಂತ ಅಂದ್ಬಿಟ್ಟು ಜಾಸ್ತಿ ಮೈಕ್ ಎಲ್ಲ ಯೂಸ್ ಮಾಡಲ್ಲ, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರಲ್ಲ, ಅದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ಗಿಲ್ಲಿ ನಟ ಅವ್ರದ್ದೇ ತಪ್ಪು ಅನ್ನೋ ರೀತಿ ಇಲ್ಲಿ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇವತ್ತೇ ಬೆಳಿಗ್ಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇವತ್ತೇ ಬೆಳಿಗ್ಗೆನೂ ಕೂಡ ಇಲ್ಲಿ ಗಿಲ್ಲಿ ಅವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಪ್ರೋಮೋಗಳನ್ನ ಬಿಡ್ತಾ ಇದಾರೆ. ಇದು ಬೇಕು ಬೇಕು ಅಂತಾನೆ ಬಿಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಯಾಕಂದ್ರೆ ಒಂದ್ಸತಿ ಓಕೆ, 2 ಸತಿ ಓಕೆ, ಕಳೆದ 2 ವಾರಗಳಿಂದ ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇರೋದು ತಪ್ಪು ಅನ್ನೋ ರೀತಿ ಇಲ್ಲಿ ಪ್ರೋಮೋ ಆಗ್ಬೋದು, ಎಪಿಸೋಡ್ ನೋಡಿದಾಗ ಗೊತ್ತಿರುತ್ತೆ. ಬಟ್ ಇಲ್ಲಿ ಗಿಲ್ಲಿ ನಟವರು ಎಷ್ಟೊಂದು ಕ್ವಾಟ್ಲೆ ತೀಟ್ಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಅಶ್ವಿನಿ ಗೌಡವ್ರ ವಿರುದ್ಧನೇ ಇಲ್ಲಿ ನಿಂತಿದ್ದಾರೆ ಗಿಲ್ಲಿ ಅವರು ಅನ್ನೋ ರೀತಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಒಂದು ಪ್ರೋಮೋ ನೋಡಿ ನನಗೆ ಅನಿಸಿದ್ದು ಇಲ್ಲಿ ಅದೇ, ಬೆಳಿಗ್ಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಇಬ್ರು ಕೂಡ ಉಸ್ತುವಾರಿಗಳು ಆಗಿದ್ದಾರೆ. ಇಲ್ಲಿ ರೆಡ್ ಟೀಮು ಬ್ಲೂ ಟೀಮು ಇಬ್ರು ಕೂಡ ಅಪೋಸಿಟ್ ಟೀಮ್ ಅಲ್ಲಿ ಇದ್ದಾರೆ. ಅಶ್ವಿನಿ ಗೌಡ ಅವರು ಮಾತಾಡ್ತಿರೋದೇನು ಕಡಿಮೆ ಇದೆಯಾ? ಇಲ್ಲಿ ಮಾತಾಡಿದ್ರೆ ಸಾಕು ತೇಜೋವಧೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಏನ್ ತೇಜೋವಧೆ ಮಾಡ್ತಾ ಇದಾರೆ ಇಲ್ಲಿ ಗಿಲ್ಲಿ ನಟ ಅವರು? ಅಶ್ವಿನಿ ಗೌಡ ಅವರೇ, ನನ್ನ ಪ್ರಕಾರ ನಾನು ಹೇಳ್ತಿರೋದು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಶ್ವಿನಿ ಗೌಡ ಅವರಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತೇಜೋವಧೆ ಮಾಡ್ತಾ ಇದ್ದಾರೆ. ಏನೇ ಬಾರೆ ಅಂತ ಮಾತಾಡೋದಿರ್ಬೋದು, ಅಥವಾ ಏಕವಚನ ತುಂಬಾ ಮಾತಾಡ್ತಾ ಇದ್ದಾರೆ, ಮತ್ತೆ ತೇಜೋವಧೆನೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಅಶ್ವಿನಿ ಗೌಡವ್ರ ವಿರುದ್ಧ ಇಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಅನಿಸ್ಬಿಟ್ಟಿದೆ. ಇಲ್ಲಿ ಗಿಲ್ಲಿ ಒಬ್ಬನ ನನ್ನ ಕಡೆ ಇಲ್ಲಿ ಎಳ್ಕೊಂಡ್ಬಿಟ್ರೆ ನಾನೇ ಬಿಗ್ ಬಾಸ್ಗೆ ಬಾಸ್ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅವರು. ಪ್ರೋಮೋದಲ್ಲೂ ಇರೋ ಪ್ರಕಾರ ನೋಡಕ್ ಹೋದ್ರೆ ಅವ್ನ್ ಯಾರು ಮಾತಾಡಕ್ಕೆ ಅಂತ ಇಲ್ಲಿ ಕೇಳ್ತಾ ಇದಾರೆ. ನೋಡಿ, ಇಲ್ಲೂ ಕೂಡ ಏಕವಚನ ಯೂಸ್ ಮಾಡ್ತಾ ಇದಾರೆ ಅಲ್ವಾ. ಇಲ್ಲಿ ಅವ್ರಿಗೇನಾದ್ರೂ ಆದ್ರೆ ಮಾತ್ರ, ಕಣ್ಣಲ್ಲಿ ನೀರ್ ಬಂದ್ರೆ ಮಾತ್ರ ಅವ್ರಿಗೆ ಅದು ಮನ್ಸಿಗೆ ನೋವಾಗುತ್ತೆ. ಬೇರೆಯವ್ರಿಗೆ ಮನ್ಸಿರಲ್ಲ, ಅಂದ್ರೆ ಗಂಡ್ ಮಕ್ಳಿಗೆ ಮನ್ಸಿರಲ್ಲ. ಅವ್ರ ಕಣ್ಣಲ್ಲಿ ನೀರ್ ಹಾಕಿದ್ರೆ ಅದು ಕಣ್ಣೀರಲ್ಲ. ಹೆಣ್ಮಕ್ಳಿಗೆ ಮಾತ್ರ ಕಣ್ಣಲ್ಲಿ ನೀರ್ ಬಂದ್ರೆ ಅವರು ಸೀರಿಯಸ್ ಆಗಿ ಅಳ್ತಾ ಇದಾರೆ ಅಂತ ಅಂದ್ಬಿಟ್ಟು. ಗಂಡ್ ಮಕ್ಳು ಕಣ್ಣಲ್ಲಿ ನೀರ್ ಹಾಕಲ್ಲ ಅಂತ ತಕ್ಷಣನೇ ಇಲ್ಲಿ ಅವ್ರ ಹೃದಯ ಎಲ್ಲ ಕಲ್ಲು, ಅವ್ರು ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಆ ರೀತಿಲಿ ಇಲ್ಲ. ಒಬ್ಬ ಕಾಮಿಡಿಯನ್ನು ಏನ್ ಮಾಡಿದ್ರು ಓಕೆನಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂದ್ರೆ ಒಬ್ಬ ಹೋರಾಟಗಾರ್ತಿ ಆಗ್ಬಿಟ್ಟು ಇವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ಅದು ಸರಿನಾ, ಅದು ಓಕೆ ಅಂತ ಹೇಳ್ಬಿಡ್ಬೇಕಾ? ಹೌದು, ಕನ್ನಡ ಪರ ಹೋರಾಟಗಾರ್ತಿ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅದರಿಂದಾನೇ ಹೆಸರಿದೆ. ಫಿಲಮ್ ಅಲ್ಲೂ ಕೂಡ ನಟನೆಗಳನ್ನ ಮಾಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಮೇಲೆ ಹೋಗ್ಬಿಟ್ಟು ನಾನು ಎಲ್ಲದಕ್ಕೂ ಹೋರಾಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಕ್ಕಾಗತ್ತಾ? ಇವ್ರು ಯಾವುದೇ ಒಂದು ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇಲ್ಲ. ಬೇರೆಯವ್ರ ವಿರುದ್ಧ ಮಾತಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅಂದ್ರೆ ಬೇರೆಯವ್ರನ್ನ ಕೆಳಮಟ್ಟ ಮಾಡ್ಬಿಟ್ಟು ನೋಡ್ತಾರಲ್ಲ, ಇಲ್ಲಿ ಎಲ್ಲರೂ ಕೂಡ ಕೆಳಗಡೆ ಹಾಕಿ ತುಳಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು.